ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಪ್ರಾತಸ್ಮರಣೀಯರಾದಂಥ ಜಗದ್ಗುರು ಸಿದ್ಧಾರೂಢರ, ಗುರುನಾಥಾರೂಢರ, ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳ ಚರಣಾರೂಢಕ್ಕೆ ನಮಸ್ಕರಿಸಿ, ಸದ್ಗುರು ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳ ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ನಮಿಸಿ, ಈ ರೂಗಿ ಸುಕ್ಷೇತ್ರ ಗ್ರಾಮದ ಅಧಿದೇವತೆಯಾದಂಥ ಅಡವಿ ಸಿದ್ದೇಶ್ವರನಿಗೂ, ಬ್ರಹ್ಮೀಭೂತರಾದಂಥ ಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಸದ್ಗುರು ಚಂದ್ರಶೇಖರ ಮಹಾಸ್ವಾಮಿಗಳ ಚರಣಾರೂಢಕ್ಕೂ ವಂದಿಸಿ, ಈ ಕ್ಷೇತ್ರದ ಒಡೆಯರಾದಂಥ ಸದಾ ಆನಂದದಲ್ಲಿರುವ ನಿತ್ಯಾನಂದ ಮಹಾಸ್ವಾಮಿಗಳ ಚರಣಾರೂಢಕ್ಕೂ 44ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಭಗವಾನ್ ಸತ್ಯ ಸಾಯಿಬಾಬಾ ಅವರ ಚರಣಾರೂಢಕ್ಕೂ ವಂದಿಸಿ, ಈ ವೇದಿಕೆಯಲ್ಲಿ ಆಸೀನರಾಗಿ ತಮ್ಮ ಅಮೃತ ಸದೃಶವಾದಂಥ ವಾಕ್ಯವನ್ನು ಉಪದೇಶ ಮಾಡಿದಂಥ ಲಿಂಗನೂರ ಪೂಜ್ಯರಿಗೂ, ಮಾತಾಜಿಯವರು, ಹಿಂದೆ ಕೂತಂಥ ಮುಂದೆ ಕೂತಂಥ ಎಲ್ಲ ಮಹಾತ್ಮರಿಗೂ, ಸಾಯಿ ಭಕ್ತರು ತಮಗೆಲ್ಲರಿಗೂ ಅಭಿವಂದನೆಗಳು. ಆದ್ಮೇಲೆ 44ನೇ ವಾರ್ಷಿಕೋತ್ಸವ ಬಾಬಾ ಅವರ ಭಜನೆಯ ಒಂದು ಉತ್ಸವ ಮಾಡ್ತಾ ಇದೆ. ಬಾಬಾ ಅವರ ಭಜನೆ ಪ್ರಾರಂಭವಾದದ್ದು ನಿಮಗೆಲ್ಲ ಗೊತ್ತಿಲ್ಲ, ಪ್ರಾರಂಭದಿಂದಲೂ ನಾವಿದ್ದವು. ಆಗ ಶಾ ವಕೀಲರು, ಇನ್ನೊಬ್ಬರು ಬ್ಯಾಂಕಿನಲ್ಲಿ ನೌಕರಿ ಮಾಡ್ತಾ ಇದ್ರು, ಅವರು ಕೂಡಿ ಇಲ್ಲಿ ಸಾಯಿ ಭಜನೆ ಪ್ರಾರಂಭ ಮಾಡಿದರು. ಇಲ್ಲಿ ಆವಾಗ ಕಲ್ಲಪ್ಪ ಗೌಡರು ಅವರ ಮುಖಾಂತರ ಇಲ್ಲಿ ಸಾಯಿ ಭಜನೆ ಪ್ರಾರಂಭವಾಗಿದ್ದು, ಆವಾಗಿನಿಂದಲೂ ಈಗಿನ ಪರ್ಯಂತರ ನಾನು ಇದ್ದವನೇ ಅಂದರೆ ಕೇಳಿದವನೇ. ಈ ಸಾಯಿ ಭಜನೆ ದಿನ ದಿನಕ್ಕೂ ವರ್ಷಕ್ಕೆ ಇದು ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ. ಆವಾಗ ಕೇವಲ 4 ಮಂದಿ ಇದ್ರು. ಇವತ್ತು ಬಹಳಷ್ಟು ಜನರು ಬಾಬಾ ಅವರ ಸ್ಮರಣೆ, ಭಜನೆ, ಪ್ರವಚನ ಕೇಳ್ತಾ ಇದ್ದಿದ್ದು ಬಹು ಸಂತೋಷ. ಭಗವಾನ್ ಬಾಬಾ ಅವರಂದ್ರೆ ತಾಯಿ ಇದ್ದಂತೆ, ಮಹಾತ್ಮರಂದ್ರೆ ತಾಯಿ ಇದ್ದಾರೆ. ತಾಯಿ ತನ್ನ 4 ಮಕ್ಕಳಿಗೆ ಒಂದೇ ಊಟ ಕೊಡುವುದಿಲ್ಲ. ಒಂದು 10 ವರ್ಷದ ಕೂಸದ, ಒಂದು 4 ವರ್ಷದ ಕೂಸದ, ಒಂದು 3 ವರ್ಷದ ಕೂಸದ, ಒಂದು 1 ವರ್ಷದ ಕೂಸದ. ಆ ಕೂಸಿಗೆ ರೊಟ್ಟಿ ತಿನ್ಲಿಕ್ಕೆ ಕೊಡ್ತಾನ? 1 ವರ್ಷದ ಕೂಸಿಗೆ ರೊಟ್ಟಿ ತಿನ್ನಕ್ಕೆ ಕೊಡ್ತಾನೆ? ಕೊಡೋದಿಲ್ಲ. ಆ ವಯಸ್ಸಿಗೆ ತಕ್ಕಂತೆ ತಾಯಿ 10 ವರ್ಷಕ್ಕೆ ರೊಟ್ಟಿ ಅನ್ನ ಕೊಡ್ತಾಳೆ, 8 ವರ್ಷ ಹುಡುಗ ಅನ್ನ ಹಾಲು ಕೊಡ್ತಾಳೆ, 3 ವರ್ಷದ ಹುಡುಗಿ ಏನೋ ಗಂಜಿ ಕೊಡ್ತಾಳೆ. 1 ವರ್ಷದ ಹುಡುಗ ತಾಯಿ ತನ್ನ ಎದೆ ಹಾಲನ್ನು ಕೊಟ್ಟು ಸಂರಕ್ಷಣೆ ಹೇಗೆ ಮಾಡುತ್ತಾಳೋ ಹಾಗೆ ನಾವೆಲ್ಲರೂ ಈ ಸಂಸಾರದಲ್ಲಿ ಭವರೋಗಿಗಳಾಗಿದ್ದೇವೆ. ಸದ್ಗುರುನಾಥ ಭಗವಾನ್ ಬಾಬಾ ಅವರು ಮಾತೃ ಸ್ವರೂಪವಾಗಿ ತನ್ನ ಮಕ್ಕಳಾದ, ತನ್ನ ಸ್ವರೂಪಿಗಳಾದ ಅಜ್ಞಾನಿಗಳಾದ ಮಕ್ಕಳಿಗೆ ಇವರನ್ನು ಹೇಗೆ ಉದ್ಧಾರ ಮಾಡೇನು ಅನ್ನುವ ಉದ್ದೇಶದಿಂದ ಆಯಾ ಸಂಸ್ಕಾರ, ಆಯಾ ಗುಣಗಳ ವೃತ್ತಿಗಳುಳ್ಳಂಥ ಭಕ್ತರನ್ನು ನೋಡಿ ಭಕ್ತರಿಗೆ ಉಪದೇಶ ಮಾಡ್ತಾ ಬಂದಿದ್ದಾರೆ. 1 ವರ್ಷದ ಹುಡುಗಿಗೆ ಅನ್ನ ಕೊಟ್ಟರೆ ಅದು ಆಗೋದಿಲ್ಲ, ಬಿಡಿಸೋದಿಲ್ಲ, ತಿನ್ನೋದಿಲ್ಲ. ಹಾಗೆ ಅಜ್ಞಾನಿಗಳಂತ ನಾವು, ನಮಗೆ ಒಮ್ಮೆಲೆ ತತ್ವಮಸಿ ಮಹಾವಾಕ್ಯ ಉಪದೇಶ ಮಾಡಿದರೆ ಹಿಡಿಯುವುದಿಲ್ಲ. ತತ್ವಮಸಿ ಮಹಾವಾಕ್ಯ ಉಪದೇಶವನ್ನು ಗ್ರಹಣ ಮಾಡಬೇಕಾದಂತರ ಅಂತಃಕರಣ ಪರಿಶುದ್ಧತೆ ಆಗಿರಬೇಕು. ಅದಕ್ಕೆ ಹಿರಣ್ಮಯ ಪಾತ್ರೇನ ಅಂತ ಸಂಸ್ಕೃತ ಕೊಟ್ಟು ಬಂದರು. ಸಿಂಹದ ಹಾಲನ್ನು ಹಿಡಿಯಬೇಕಾದರೆ ಯಾವುದೇ ಪದಾರ್ಥಗಳಿಂದ ಅದು ಹಿಡಿಲಿಕ್ಕೆ ಆಗೋದಿಲ್ಲ. ಬೆಳ್ಳಿಯಿಂದ ಆಗೋದಿಲ್ಲ, ತಾಮ್ರದಿಂದ, ಮಣ್ಣಿನಿಂದ, ಕಟ್ಟಿಗೆಯಿಂದ, ಮುಂತಾದವುಗಳಿಂದ ನಿರ್ಮಾಣವಾದ ಪಾತ್ರೆಗಳಲ್ಲಿ ಸಿಂಹದ ಹಾಲು ಹಿಡಿಯಲಿಕ್ಕೆ ಬರುವುದಿಲ್ಲ.
ಶಿವಮೊಗ್ಗದ ಹಾಲನ್ನು ಅದರಲ್ಲಿ ಹಾಕಿದ ಕೂಡಲೇ ಪಾತ್ರೆಗಳೆಲ್ಲವೂ ತೂತು ಬಿದ್ದು ಹೋಗ್ತವೆ. ಮತ್ತು ಶಿವಮೊಗ್ಗದ ಹಾಲನ್ನು ಹಿಡಿಯಬೇಕಾದರೆ ಎದರಿಂದ ಅಂತಂದ್ರೆ ಶುದ್ಧವಾದ ಬಂಗಾರದ ಪಾತ್ರೆಯಲ್ಲಿ ಶಿವಮೊಗ್ಗದ ಹಾಲನ್ನು ಹಿಡಿಯಲಿಕ್ಕೆ ಹೇಗೆ ಸಾಧ್ಯವೋ ಹಾಗೆ ಈ ಅಧ್ಯಾತ್ಮ ಎಂಬುದು ಎಲ್ಲರ ಅಂತಃಕರಣಕ್ಕೆ ಹಿಡಿಯುವುದಿಲ್ಲ. ಅಂತಃಕರಣ ಪರಿಪಕ್ವತೆ ಆಗಿರುವುದಿಲ್ಲ. ಈ ಪರಿಪಕ್ವತೆ ಅಂತಃಕರಣ ಅಲ್ಲದವರಿಗೆ ಸದ್ಗುರು ಭಗವಾನ್ ಬಾಬಾ ಅವರು ಅವರ ಅಂತಃಕರಣ ಪರಿಶುದ್ಧತೆಗೋಸ್ಕರವಾಗಿ ಭಜನೆಯನ್ನು ಹೇಳಿದರು. ಭಜನೆ, ಕೀರ್ತನೆ, ಭಕ್ತಿ ಇದು ಮುಕ್ತಿಗೆ ಮಾರ್ಗವಾಗಿದೆ. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗತಿ. ಮೋಕ್ಷಕ್ಕೆ ಮುಖ್ಯ ಕಾರಣ ಭಕ್ತಿ, ಭಜನೆ, ಸೇವೆ ಅಂತ ಹೇಳ್ಕೊಟ್ಟು ಬಂದರು. ಅಂಥ ಒಂದು ರೀತಿಯಲ್ಲಿ ಬಾಬಾ ಅವರು ಎಲ್ಲರೂ ಮುಕ್ತರಾಗಲಿ, ಎಲ್ಲರೂ ಸವಿಯದ ಸಾಕೆನಿಸದ ಬೇರೊಂದನ್ನು ಬೇಕೆನಿಸಿ ನಿತ್ಯವಾದ ಸುಖವನ್ನು ಪಡೆಯಲೆಂಬ ಉದ್ದೇಶದಿಂದ ಎಲ್ಲರಿಗೂ ಭಜನೆಯಲ್ಲಿ ನಮ್ಮನ್ನೆಲ್ಲ ತೊಡಗಿಸಿದರು. ಭಜನೆಯ ಮುಖಾಂತರ ನಮ್ಮ ಅಂತಃಕರಣ ಪರಿಪಕ್ವತೆ ಆಗ್ತದೆ. ಭಜನೆ ಇದು ಪರಮಾತ್ಮನನ್ನು ಏಕೀಕರಣ ಮಾಡ್ತದೆ. ಭಜನೆ ಮಾಡುವುದರಿಂದ ನಮ್ಮಲ್ಲಿದ್ದಂಥ ಈ ಸಾಂಸಾರಿಕ ವಿಷಯಗಳಲ್ಲಿ ಇದ್ದಂಥ ಮೋಹವು ಸ್ವಲ್ಪ ಸ್ವಲ್ಪ ತ್ಯಾಗ ಹಾಕೋತ ಬಂದ ಆವಾಗ ಏನಾಗ್ತದೆ, ಆವ ಕಾಲದ ಬಳಿಕ ಆವ ದೇಶಗಳು ಬೇರಾವ ವಸ್ತುವಿನೋಳು ಒಡೆಯದ ಅತಿ ಮಮತೆ ಆವ ಪರಿಯಲ್ಲಿ ತನ್ನ ಮೇಲೆ ಹುದೆ ಅಂತೆ ಗುರುದೇವತೆಯೋಳು ಅನುರಾಗುವುದು ನಿಜ ಭಕ್ತಿ ಅಂತ ಹೇಳುವಂತೆ ಆ ಮೋಹ ಮಮಕಾರಗಳು ತ್ಯಾಗವಾಗಿ ಗುರುವಿನಲ್ಲಿ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಏಕೀಕೃತವಂತಂದ್ರೆ ನಮ್ಮ ಅಂತಃಕರಣ ಪರಿಶುದ್ಧತೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಅಂತಃಕರಣ ಪರಿಶುದ್ಧತೆ ಆಯಿತು ಆವಾಗ ಸದ್ಗುರುನಾಥ ಅಂತಃಕರಣ ನೋಡಿಕೊಂಡು ಬಾಬಾ ಅವರು ತತ್ವವಶಿ ಮಹಾವಾಕ್ಯದ ಮುದ್ರೆ ಓದ್ತಾ ಇದ್ದಾನೆ. ಆವಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನ ಆಗ್ತದೆ. ಅಂಥ ಜ್ಞಾನವನ್ನು ಕಣ್ಣೂರಿಸ್ಕೋಸ್ಕರವಾಗಿ ಸದ್ಗುರು ಭಗವಾನ್ ಬಾಬಾ ಅವರು ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಮೊದಲು ಭಜನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಶರೀರ, ಜಾತಿ, ಮತ, ಪಂಥ, ಲಿಂಗ, ಅಹಂಕಾರ, ಮಮಕಾರ ಇವೆಲ್ಲವನ್ನು ತ್ಯಾಗ ಮಾಡಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ದೇವಂ ಮಮ ದೇವ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನ್ನ ಹೊರತು ನನಗೆ ಅನ್ಯ ಗತಿಯಿಲ್ಲ ಅನ್ನುವಂಥ ಸದ್ಗುರು ಬಾಬಾವರಲ್ಲಿ, ಮಹಾಂತರಲ್ಲಿ, ದೇವರಲ್ಲಿ ಯಾರು ಅನನ್ಯ ರೀತಿಯಿಂದ ನಾವು ಭಯಭಕ್ತಿಯಿಂದ ಭಜನೆ ಸೇವೆ ಮಾಡ್ತಾ ಇದ್ದೇವೆಯೋ ಆವಾಗ ಏನಾಗ್ತದಂದ್ರೆ ಆ ಬಾಬಾವರ ಮಹಾತ್ಮರ ಅನುಗ್ರಹ ಆಗ್ತದೆ. ಅಲ್ಲಿ ಗೀತೆ ಹೇಳಿದರು, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅನ್ನುವಂತೆ ಯಾರು ಈ ಸಂಸಾರದ ಮೋಹವನ್ನು ತ್ಯಾಗ ಮಾಡಿ ಪರಮಾತ್ಮ ಅಥವಾ ಬಾಬಾ ಅವರ ಗತಿ ಅನ್ನುವಂಥ ಅನನ್ಯ ರೀತಿಯಿಂದ ಸರ್ವಾರ್ಪಣ ಭಾವನೆ ಯಾರು ಭಜನೆ ಮಾಡ್ತಾರ, ನಂಬುತ್ತಾ ಇದ್ದಾರ, ಕೀರ್ತನೆ ಮಾಡ್ತಾ ಇದ್ದಾರ, ಅವರ ಬಾಬಾ ಅವರು ಇದನ್ನು ನೋಡಿ ನಮಗೆಲ್ಲರಿಗೆ ಅನುಗ್ರಹ ಮಾಡ್ತಾ ಇದ್ದಾರ. ಬಾಬಾ ಅವರು ಅಂತಂದ್ರೆ ಹೇಳಿದ ಪೂರ್ವದಲ್ಲಿ ಮಹಾತ್ಮರಿಗೆ ಎಂದೂ ಮರಣ ಇಲ್ಲ, ಯಾವತ್ತೂ ಇರುವವರು ಮಹಾತ್ಮರ. ಶರೀರ ಪಂಚಮಹಾಭೂತ ಶರೀರ ಯಾರೇ ಇರಲಿ ಅದು ಪಾಠ ಆಗುದ. ಆದ್ರೆ ಚೈತನ್ಯ ರೂಪದಿಂದ ಎಲ್ಲ ಕಡೆ ಇದ್ದು ಎಲ್ಲರನ್ನೂ ಅವರು ನೋಡುತ್ತಿರುವ ಮಹಾ ಒಂದು ಚೈತನ್ಯ ಯಾವುದಂದ್ರೆ ಭಗವಾನ್ ಬಾಬಾ ಅವರು. ಎಲ್ಲಿ ನೆನೆಸ್ತೀರಿ, ಎಲ್ಲಿ ಪೂಜಿಸ್ತೀರಿ, ಎಲ್ಲಿ ಅರ್ಚನೆ ಮಾಡ್ತಾ ಇದ್ದೀರಿ ಅಲ್ಲಿ ಭಗವಾನರು ಸಾಕ್ಷಾತ್ ಇರ್ತಾರೆ. ಅದು ನೋಡುವವರ ಕಣ್ಣಿಗೆ ಭಾವಿಸುವವರ ಭಾವನೆ, ಅವರ ಅಂತಃಕರಣ ಪರಿಶುದ್ಧತೆ ಇತ್ತಂದ್ರೆ ಬಾಬಾ ಅವರು ಗೋಚರ ಆಗ್ತಾರೆ. ಅದಕ್ಕೆ ಅಂತಃಕರಣ ಪರಿಶುದ್ಧತೆ ಆಗುವೋಸ್ಕರ ಭಜನೆಯನ್ನು ಹೇಳಿದಾರ. ಆ ಭಜನೆ ನೀವೆಲ್ಲ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ತನು ಮನ ಧನವನ್ನು ಗುರುವಿಗೆ ಅರ್ಪಿಸಿ
ಬಾಬಾ ಅವರ ಕೃಪೆಗೆ ಪಾತ್ರರಾಗಬೇಕು. ಇದು 44ನೇ ವಾರ್ಷಿಕೋತ್ಸವ ಹಾಗೆ ಬೆಳೆಯುತ್ತಾ ಬೆಳೆಯುತ್ತಾ ಮುಂದೆ ಸಾಗಲಿ. ಅದಕ್ಕೆ ಬಾಬಾ ಅವರು, ಸದ್ಗುರು ನಿತ್ಯಾನಂದ ಮಹಾಸ್ವಾಮಿಗಳು, ಸದ್ಗುರು ಚಂದ್ರಶೇಖರ ಮಹಾಸ್ವಾಮಿಗಳು, ಲಿಂಗಾನಂದ ಮಹಾಸ್ವಾಮಿಗಳು, ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮಗೆ ಸದಾ ಅನುಗ್ರಹ ಮಾಡಿ ತರುತ್ತಾ ಈ 4 ಮಾತನ್ನು ಬಾಬಾ ಅವರ ಚರಣಾರವಿಂದಕ್ಕೆ ಅರ್ಪಿಸ್ತಾ ಓಂ ತತ್. ಸಾಯಿರಾಮ್, ಸಾಯಿರಾಮ್, ಸಾಯಿರಾಮ್.